ಇದೀಗ ನಮ್ಮದು ಡೇ -1. ಇವತ್ತು ನಾವು ಬ್ಯಾಂಗ್ಳೂರ್ ಹೋಗ್ತಿದ್ದೇವೆ. ನಾನು ಮತ್ತು ಮಧು ಇಲ್ಲ ನಾವು ಕ್ಯಾಮರಲ್ಲಿ ಬರೋದಿಲ್ಲ. ಹಾಗೆ ಈಗ ಕುಣಿಗಲ್ ಆಲ್ಮೋಸ್ಟ್ ರೀಚ್ ಆದೆವು. ಈಗ ಒಂದು 50 ಡೇ ಬಸ್ಸಲ್ಲಿ ಹೋಗಿ ಇವತ್ತು ಡೇ 6th ಜೂನ್, ಡೇ -1 ನಮ್ಮ ರೈಡ್ ಇದು. ನಾಳೆ ಬೆಳಿಗ್ಗೆ 7th ಬೆಳಿಗ್ಗೆ ನಮಗೀಗ ಫ್ಲೈಟ್ ಉಂಟು ಬ್ಯಾಂಗ್ಳೂರಿಂದ. ಹಾಗೆ ಅದಕ್ಕೆ ಒಂದು ದಿವಸ ಹಿಂದೆ ಹೋಗಿ ನಾವು ಅಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ನಾಳೆ ಬೆಳಿಗ್ಗೆ ಫ್ಲೈಟ್ ಹತ್ತಿದ್ದೇವೆ. ಈಗ ಊಟಕ್ಕೆ ಮಯೂರ ಆಯಿತು, ಊಟ ಆಯಿತು. ಈಗ ಕೆಲವೇ ಕ್ಷಣದಲ್ಲಿ ಈಗ ಬಸ್ ಓಡ್ತದೆ. ಬ್ಯಾಂಗ್ಳೂರಲ್ಲಿ ಸಿಕ್ಕುವ ಡೈರೆಕ್ಟ್. ಸೊ ಏರ್ಪೋರ್ಟಲ್ಲಿದ್ದೇವೆ ಈಗ, ಟರ್ಮಿನಲ್ 1. ಅದು ಬೈ ಹೆಲ್ಮೆಟ್ ಗೈ. ಸೊ ಏರ್ಪೋರ್ಟಲ್ಲಿದ್ದೇವೆ, ಬೋರ್ಡಿಂಗ್ ಪಾಸ್ ಎಲ್ಲ ಆಯಿತು. ಈಗ ಲೌಂಜ್ ಆಕ್ಸೆಸಲ್ಲಿದೆ, ಲೌಂಜಲ್ಲಿದ್ದೇವೆ ನಾವೀಗ. ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಯಾವುದು ಕಾರ್ಡ್ ಇರಲಿಲ್ಲ. ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಒಂದು ಜುಗಾಡಾಯಿತು ಕಾರ್ಡಿಗೆ. ಹಾಗೆ ಒಂದು ಎಂಟ್ರಿ ಸಿಕ್ಕಿತ್ತು. ಈಗ ವಸೂಲಿ ಸ್ಟಾರ್ಟ್. ರೋಟಿ, ನದಾಲು, ಮಧ್ಯರಾತ್ರಿ 2 ಗಂಟೆಗೆ ಬಾಳೆಹಣ್ಣು ನಿಂತಿದ್ದಾನೆ ನೋಡಿ. ಇಲ್ಲಿ ಆಲ್ರೆಡಿ ವಸೂಲಿ ಸ್ಟಾರ್ಟ್ ಆಗಿದೆ. ಮತ್ತು ಹೋಗುವಾಗ ಸಹ ಒಂದು ಲಾಸ್ಟ್ ಟೈಮ್ ಮಾಡಿದಾಗ ಒಂದು 10-15 ಪ್ಯಾಕೆಟ್ ಜ್ಯೂಸ್ ಇಟ್ಕೊಂಡು ಹೋಗೋದು. ಲಾಸ್ಟ್ ಇಯರ್ ಎಲ್ಲ ಅದಕ್ಕೆ ಮೀನೇ ನೋಡಿ ಎಂಥ ಮರಳು ಕಟ್ಟಿದ್ದಾವೆ ಅಲ್ಲಿ ಅಂತ. ಆಗ ಶ್ಯಾಮ್ ಹತ್ರ ಇದು ಕಾರ್ಡ್ ಆ್ಯಕ್ಸಸ್ ಇರಲಿಲ್ಲ. ನಾವು ಅದಕ್ಕೆ ಇಲ್ಲಿ ಒಳಗೆ ಏರ್ಪೋರ್ಟ್ ಲಾಂಜಿಗೆ ಇದೆ, ನಾವು ಒಳಗೆ ಬಂದು ನಾವು ತಿಂದು ತೊಟ್ಟೆಯಲ್ಲಿ ಗಟ್ಟಿಕೊಂಡು ಹೋಗಿ ಅವನಿಗೆ ಹೊರಗೆ ಕೊಟ್ಟದು. ಅದೇ ಪಿಕ್ ಆಗಿದೆ. ಈ ಸತಿ ಒಂದು ಮ್ಯಾಡ್ನೆಸ್ ಮಾಡುವ. ಯಾ ಚಂಡೀಗಢ್. ಈಗ ಇಲ್ಲಿಂದ ಎಕ್ಸಿಟ್ ಆಗಿ ನಮ್ಮ ರೂಮಿಗೆ ಹೋಗ್ತಿದ್ದೇವೆ ಈಗ ಫಸ್ಟಿಗೆ. ರೂಮಿದು ಆ್ಯಕ್ಚುಲಿ ಚೆಕ್-ಇನ್ ಟೈಮ್ 12 PM ಅಂತ ಉಂಟು. ಬಟ್ ನಾವೀಗ ಆಲ್ರೆಡಿ 9 PM ಮುಟ್ಟಿ ಆಯ್ತು. ಈಗ 9 ಆಗಲಿಲ್ಲ, ಮೋಸ್ಟ್ಲಿ 8:30 ಆದಷ್ಟೇ ಈಗ. ಸೊ ಈಗ ಅಲ್ಲಿ ಹೋಗಿ ಈಗ ಅರ್ಲಿ ಚೆಕಿಂಗ್ ಉಂಟ ನೋಡಬೇಕು. ಅದಾದಮೇಲೆ ಮತ್ತೆ ಬೈಕ್ಸ್ ತಗೊಂಡು ಪಿಕಪ್ ಮಾಡಬೇಕು. ಫ್ಲೈಟ್ ವಾಸ್ ಗುಡ್, ಒಳ್ಳೆ ಟೈಮ್ ಲ್ಯಾಪ್ಸ್ ಎಲ್ಲ ನೋಡಿರ್ಬೋದು ನೀವು. ನೋಡಿ, ವೆಲ್ಕಮ್ ಟು ಪಂಜಾಬ್ ಟ್ರೈ ಸ್ಟೇಟ್. ಇದು ಪಂಜಾಬ್, ಚಂಡೀಗಢ, ಹರಿಯಾಣ.
ರೀಚ್ಡ್ ಚಂಡೀಗಢ. ನಮ್ಮ ರೂಮಲ್ಲಿದ್ದೇವೆ ಈಗ. ಹೋಟೆಲ್ ಸಿಲ್ಕ್ ರೆಸಾರ್ಟ್ ಅಂತ, ಇದು ಪಂಚಕುಲದ ಹತ್ರ ಆಗ್ತದೆ. ನಮ್ಮ VXpress ಒಂದು 2.25 ಕಿಲೋಮೀಟ್ರ್ ಉಂಟು ಇಲ್ಲಿಂದ. ಕ್ವಿಕ್ ರೂಮ್ ಟೂರ್. ಅದ ಕೂಡಲೇ ವಾಶ್ರೂಮ್. ಸೀಮ್ಸ್ ಡೀಸೆಂಟ್. ಆ್ಯಂಡ್ ದಿಸ್ ಇಸ್ ದ ರೂಮ್. ಚಂಡೀಗಢ ಬರುವಾಗ ಒಂದು ನೀವು ನೋಟಿಸ್ ಮಾಡಬೇಕು ಅಂತ ಹೇಳಿದರೆ, ಇಲ್ಲಿಯ ಏರ್ಪೋರ್ಟ್ನಿಂದ ನೀವು ಟ್ಯಾಕ್ಸಿ ತಗೊಳ್ತೀರಲ್ಲ, ಇಲ್ಲಿ ಸ್ವಲ್ಪ ಸ್ಕ್ಯಾಮ್ ಮಾಡ್ತಾರೆ ಇಲ್ಲಿ ಆ ಟ್ಯಾಕ್ಸಿ ಡ್ರೈವರ್ಸ್. ಸೊ ಅವ್ರು ಹೇಳೋದು ಏಕೆಂತೇಳಿದರೆ, ಇದು ಚಂಡೀಗಢ ಟ್ರೈ ಸ್ಟೇಟ್ ಅಲ್ಲ, ಹರಿಯಾಣ, ಚಂಡೀಗಢ, ಪಂಜಾಬ್ ಅದೆರಡು 3 ಸೇರಿ ಒಂದು ಇದಾಗೋದು. ಆ ಏರ್ಪೋರ್ಟ್ ರೋಡ್ ಅವರ ಪ್ರಕಾರ ಮಧ್ಯದಲ್ಲಿ ಬರ್ತದೆ ಎರಡರದ್ದು. ಹಾಗೆ ಟ್ಯಾಕ್ಸಿಗಳು ಆಚೆ ಈಚೆ ಹೋಗಲಿಕ್ಕೆ ಟ್ಯಾಕ್ಸ್ ತಗೊಳ್ತಾರೆ ಅಂತ ಅವ್ರು ಹೇಳೋದು. 220 + 220 ಅಂತೆ. 440 ನಾಮ ಹಾಕ್ಸಿದ್ರು ನಮಗೆ ಇವತ್ತು. ಜಗಳ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬಂದು ಊರು ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಅವರದ್ದು ಲೋಕಲ್ಸ್ ಯೂನಿಯನ್ ಇರ್ತದೆ. ಸೊ ಜಸ್ಟ್ ನೋಟ್ ಎ ಪಾಯಿಂಟ್. ಸ್ವಲ್ಪ ಸ್ಕ್ಯಾಮ್ ಮಾಡ್ತಾರೆ ಇಲ್ಲಿ ಅವರು. ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ, ಅಂದರೆ ನಿಜವಾಗಿ ಇಲ್ಲಿ ಟೋಲ್ ಉಂಟಾ ಇಲ್ವಾ ಯಾರಿಗೊತ್ತು. ಯಾವಾಗ ಬರುವಾಗ ನಮಗೆ ಒಂದು ಫಾಸ್ಟ್ಯಾಗ್ ಸಿಕ್ಕಲಿಲ್ಲ, ಒಂದು ಸಹ ಇದು ಟೋಲ್ ಎಂಟ್ರಿ ಸಿಕ್ಕಲಿಲ್ಲ. ಬಟ್ ಸ್ಟಿಲ್ ನಮ್ಮ ದುಡ್ಡು ತಗೊಂಡಿಯಾನೆ. ಸೊ ದ್ಯಾಟ್ ಈಸ್ ಒನ್ ಪಾಯಿಂಟ್. ಮತ್ತು ಇನ್ನೊಂದೇನು, ಅವರದು ವೆಯ್ಟಿಂಗ್ ಚಾರ್ಜ್ ಅಂತೆ 85 ರೂಪೀಸ್. ಅದು ಅಲ್ಲಿ ನಮ್ಮ ಏರ್ಪೋರ್ಟಲ್ಲಿ ಎಕ್ಸಿಟ್ ಆಗುವಾಗ ಅದು ಕೊಟ್ಟೇನೆ ದುಡ್ಡು, ಬಟ್ ಅದು ಸಹ ಹೇಗೆ ಅಂತ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಸ್ಕ್ಯಾಮ್ ಮಾಡ್ತಾರೆ ಇಲ್ಲಿ ಜನರು. ಲಾಸ್ಟ್ ಇಯರ್ ಸಹ ಹೀಗೆ ಆಗಿತ್ತು ನಮ್ಮೊಟ್ಟಿಗೆ, ಬಟ್ ಒಂದೇ ಸತಿ ಮಾಡಿದ್ದು. ಈ ಸತಿ ಎರಡು ಸ್ಕ್ಯಾಮ್ ಮಾಡಿದ್ದಾರೆ. ಅದೇ 2 ಸ್ಟೇಟಿಗೆ ಎಂಟ್ರ್ ಆಗೋದು ಅಂತ, ಪಂಜಾಬಿಗಾಗಿ ಮತ್ತು ಇದು ಹರಿಯಾಣಕ್ಕೆ ಬಂದು ಅಂತ ಹೇಳಿ ಸ್ಕ್ಯಾಮ್ ಮಾಡಿದ. ಜಸ್ಟ್ ಅ ಪಾಯಿಂಟ್ ಟು ರಿಮೆಂಬರ್ ಇಫ್ ಯು ಆರ್ ಕಮಿಂಗ್ ಟು ಚಂಡೀಗಢ, ಬಿ ಅವೇರ್ ಆಫ್ ದಿಸ್ ಸ್ಕ್ಯಾಮ್. ಈಗ ಸ್ವಲ್ಪ ರೂಮಿಗೆ ಎಂಟ್ರ್ ಆದೆವು. ರೂಮು ಸಹ ಹಾಗೆ, ನಮ್ಮದು ಚೆಕ್-ಇನ್ ಆ್ಯಕ್ಚುಲಿ 12 PM ಅಂತಿದ್ದದು. ಇಲ್ಲಿ ಬಂದು ನೋಡುವಾಗ ಹೋಟೆಲ್ನ ಚೆಕ್ಕಿಂಗ್ 2 PM ಅಂತಿತ್ತು. ನಾವಿಲ್ಲಿ 9 ಗಂಟೆಗೆ ಬಂದಿವೆ ಬೆಳಿಗ್ಗೆ. ಇನ್ನೆಂತ ಮಾಡೋದು, ರಿಟರ್ನ್ ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ಲಸ್ ಈ ಲಗೇಜನ್ನು ಇಟ್ಕೊಂಡು ವಾಪಸ್ ಬೈಕ್ ತಗೊಳ್ಳಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ಏನಾದ್ರು ಜುಗಾಡ್ ಮಾಡಬೇಕಿತ್ತು. ಹಾಗೆ ಅದಕ್ಕೂ ಸಹ ಎಕ್ಸ್ಟ್ರಾ ತಗೊಂಡ್ರು. ಸ್ವಲ್ಪ ಬಾರ್ಗೇನ್ ಮಾಡಿ 500ಗೆ ಕೊಟ್ಟರು ಈಗ. ಸೊ ಪ್ಲಸ್ 500 ಆಯ್ತು ಈಗ. ರೂಮ್ ರೆಂಟ್ ಪ್ಲಸ್ 500. ಬಟ್ ಓಕೆ, ಫೈನಲಿ ರೂಮ್ ಮುಟ್ಟಿದ್ದೇವೆ ಈಗ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಬೈಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಹೋಗುವ. ಸೊ ಅದು ಇಂಪಾರ್ಟೆಂಟು. ಎಂಥದೋ ಮಾಡಿಕೊಂಡಿದ್ದಾನೆ ಇಲ್ಲಿ ಮದುವೆ. ಬೈಕ್ಸ್ ತಗೊಳ್ಳಿಕ್ಕೆ ಹೋಗುವ. ಇನ್ನೊಂದು ಮುಕ್ಕಾಲು ಗಂಟೆಯಲ್ಲಿ ಹೊರಡ್ತವೆ. ಇಲ್ಲಿಂದ 2 ಕಿಲೋಮೀಟ್ರ್ ಉಂಟು. ಒಂದು ಶಾರ್ಟ್ಕಟ್ ತೋರಿಸುಂಟು ಗೂಗಲ್, ನೋಡುವ ಹೇಗೆ ಪ್ಲ್ಯಾನ್ ವರ್ಕೌಟ್ ಆಗ್ತದೋ ಫೈಲ್ ಆಗ್ತದೋ ಅಂತ. ಆ್ಯಂಡ್ ಇನ್ನೊಂದು ಅಂತ ಹೇಳಿದರೆ, ಇಲ್ಲಿಯ ಸೆಕೆ ಚಂಡೀಗಢ ಇದು. ಈಗ ಒಟ್ಟರ್ಸಿ ಸೆಕೆ ಆಗ್ತದೆ ಈಗ ನೋಡಿ. ಈಗಲೇ 30 ಡಿಗ್ರಿ ಉಂಟು ಬೆಳಿಗ್ಗೆ 9 ಗಂಟೆಗೆ. ಮಧ್ಯಾಹ್ನ ಆಗುವಾಗ 40-42 ಎಲ್ಲ ಆರಾಮ್ಸೆ ಮುಟ್ತದೆ ಅಂತ ಹೇಳಿದರು ಇಲ್ಲಿ. ನೋಡುವ ಹೇಗಾಗ್ತದೆ ಅಂತ. ಇವತ್ತಿನ ಡೇ ಫುಲ್ಲಿ ಡೆಡಿಕೇಟೆಡ್ ಟು ಅವರ್ ಬೈಕ್ಸ್, ಹೇಗಿರ್ತದೆ ಅಂತ. ಫಾರ್ಚುನೇಟ್ ಇವೆಂಟ್ ಆಯಿತು. ಲಾಸ್ಟ್ ಇಯರ್ ನಾವು ಇಲ್ಲಿ ಬಂದದ್ದು VXpress. ಇಲ್ಲಿ ಬಂದು ನೋಡುವಾಗ ಇಲ್ಲಿ VXpress ಇಲ್ಲವೇ ಇಲ್ಲ ಅಂತ. ಅದು ಚೇಂಜ್ ಆಗಿದೆ ಅವರ ಲೊಕೇಶನ್. ಈಗ 8-9 ಕಿಲೋಮೀಟ್ರ್ ಉಂಟು. ಈಗ ನಡಿಬೇಕು. ನಡಿದಲ್ಲ, ಬೇರೆ ಇನ್ನೊಂದು ರಿಕ್ಷಾ ಮಾಡಿಕೊಂಡು ಹೋಗ್ಬೇಕು ಈಗ. ಲೆಟ್ಸ್ ಸಿ ಹೌ ಇಟ್ ಗೋಸ್. ವಾಟ್ ಯು ಸೇ? ಓ ಮೈ ಗಾಡ್. ಈಗ ಹೊಸ ಲೊಕೇಶನ್ಗೆ ಹೋಗ್ತಾ ಇದ್ದೇವೆ. ಲೆಟ್ಸ್ ಸಿ. ಫೈನಲಿ ಲೊಕೇಶನ್ಗೆ ಬಂದೆವು, VXpress ಇದು. ಸೊ ಇದರ ಲೊಕೇಶನ್ ಡೀಟೇಲ್ಸ್ ಇಲ್ಲಿ ಕೆಳಗೆ ಹಾಕ್ತಾನೆ ಡಿಸ್ಕ್ರಿಪ್ಷನ್. ಸೊ ದಿಸ್ ಇಸ್ ಅಪ್ಡೇಟೆಡ್ ಲೊಕೇಶನ್. ಇನ್ ಕೇಸ್ ಚಂಡೀಗಢ ನೀವು ಶಿಫ್ಟ್ ಮಾಡ್ತಿದ್ದರೆ ಇಲ್ಲಿ ಬನ್ನಿ. ಆ್ಯಂಡ್ ದಿಸ್ ಆರ್ ಬೈಕ್ಸ್, ದೀಸ್ ಆರ್ ಅವರ್ ಬೈಕ್ಸ್. ಇದು ಮಧುನ ಬೈಕ್. ಈಗೆಲ್ಲ ಬಿಚ್ಚಿ ನೋಡಬೇಕು ಹೇಗುಂಟು ಅಂತ. ಆ್ಯಂಡ್ ಇದು ನನ್ನ ಬೈಕ್ ಎದುರಿದು. ಸೊ ಟೈಮ್ ಟು ಅನ್ರ್ಯಾಪ್ ದಿಸ್ ನೌ. ಪ್ಲಸ್ 2 ಬಾಕ್ಸ್ ಉಂಟು, ಅದು ಅಲ್ಲಿ ಇಟ್ಟಿದ್ದೇವೆ. ಅದು ನಮ್ಮದೇ ಬಾಕ್ಸ್.
ಆಲ್ ಗುಡ್. ಫೈನಲಿ ಏನು ಇಶ್ಯೂಸ್ ಇಲ್ಲ, ಎಲ್ಲ ಕ್ಲೀನಾಗಿ ಬಂತು. ನಾನೇನಾದ್ರು ಬೆಂಡ್ ಆಗ್ತಾ ಅಂತ ಒಂದು ಹೆದರಿಕೆ ಇತ್ತು. ಥ್ಯಾಂಕ್ಫುಲಿ ಹುಕ್ ಆ್ಯಂಡ್ ಏನೂ ಆಗಲಿಲ್ಲ, ಎಲ್ಲ ಒಳ್ಳೆದ್ರಳೆ ಆಯಿತು. ಇವನ್ ಯಾವುದು ಮಡ್ಗಾರ್ಡು ಗಿಡ್ಗಾರ್ಡು ಎಲ್ಲ ಕರೆಕ್ಟ್ ಉಂಟು, ಯಾವುದು ಸಹ ಬೆಂಡ್ ಆಗಲಿಲ್ಲ. ಇದೊಂಚೂರು ಬೆಂಡ್ ಉಂಟಾ ಅಂತ ಕಡೆ ಚೂರು ಅಲೈನ್ಮೆಂಟ್ ಅದಿರಲಿ, ಅದೆಲ್ಲ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಅದು ಬರುವಾಗಲೇ ಹಾಗೆ ಇದ್ದಿರ್ಬೋದು, ಯಾರಿಗೊತ್ತು. ಫೈನ್, ಬಟ್ ಅದರ್ವೈಸ್ ದ ಬೈಕ್ ಈಸ್ ಗುಡ್, ನೋ ಡ್ಯಾಮೇಜಸ್. ಬಟ್ ಫುಲ್ಲು ಮಣ್ಣಾಗಿದೆ. ಅದಾವತ್ತು ಬೆಂಗಳೂರಿಗೆ ಹೋಗುವ ಫುಲ್ ಮಳೆ ಇತ್ತಲ್ಲ, ಹಾಗೆ. ಇವನ್ ಮದುನ ಬೈಕ್ಸ್ ಆಲ್ ಗುಡ್, ಏನು ಇಶ್ಯೂಸ್ ಇಲ್ಲ. ಹೌದು, ಆಲ್ ಗುಡ್, ಏನು ಇಶ್ಯೂಸ್ ಇಲ್ಲ. ಸೊ ಓವರಾಲ್ ಪ್ರಿಟಿ ಸ್ಯಾಟಿಸ್ಫೈಡ್ ವಿತ್ ದ ಸರ್ವಿಸ್ VXpress. ಆ್ಯಂಡ್ ಇಲ್ಲಿ ಚಂಡೀಗಢ ಇರೋ ಹೊಸ ಗೋಡನ್ ನೋಡ್ಬೋದು, ಭಾರಿ ದೊಡ್ಡ ಉಂಟು, ಭಯಂಕರ ದೊಡ್ಡದುಂಟು ನೋಡಿ. ಹಾಗೆ ಅಲ್ಲಿ ಸಹ ಸುಮಾರು ಬೈಕ್ಸ್ ಉಂಟು, ನಮಗೆ ಬೇರೆ 2-3 ಬೈಕ್ಸ್ ಉಂಟು. ಆಲ್ ಗುಡ್. ಆ್ಯಂಡ್ ನಮ್ಮ ಪ್ಯಾಕೇಜಸ್ ಕೂಡ ಎಲ್ಲ ಅನ್ಬಾಕ್ಸ್ ಮಾಡಿದೆ. ನಮ್ಮ ಬ್ಯಾಗ್ ಇದೆಲ್ಲ, ಜಾಕೆಟ್ ಗೀಕೆಟ್ ಎಲ್ಲ ಉಂಟಿದ್ರಲ್ಲಿ. ಈಗ ನಾವು ಲೆಟ್ಸ್ ಟೈಮ್ ಟು ವಾಪಸ್ ರೂಮಿಗೆ ಹೋಗುವ. ಸೊ ಆದರೆ ಹೋಗುವಾಗ ಒಂದು ದಾರಿಯಲ್ಲಿ ವಾಶ್ ಮಾಡಿಸ್ಬೇಕು, ನೋಡುವ ಈಗ ಅಥವಾ ಸಾಯಂಕಾಲ ಯಾವಾಗಾರು ನೋಡಬೇಕು. ಯಾಕಂದರೆ ಈಗಲೇ ಕಂಡಾಟ ಸೆಕೆಂಡ್ ಇಲ್ಲಿ, ಈಗ ಫುಲ್ ಡಿಹೈಡ್ರೇಟ್ ಆಗ್ತಾ ಉಂಟು. ಸೊ ಈಗ ಫಸ್ಟ್ ರೂಮಿಗೆ ಹೋಗುವ, ಮತ್ತೆ ನೋಡುವ ಎಂಥ ಕಥೆ ಅಂತ. ಸೊ ಬೈಕ್ಸ್ ವಾಶ್ ಆಗ್ತಾ ಉಂಟು, ಜಸ್ಟ್ ಬಿಫೋರ್ ದ ರೈಡ್ ಫುಲ್ ರೆಡಿ ಆಗ್ತಾನೆ ನೋಡಿ. ಮದುನ ಬೈಕ್ ಫುಲ್ ಜಿಗ್ಗಾಯಿತು. ಈಗ ನನ್ನ ಬೈಕ್ ಉಂಟು, ಅಲ್ಲಿ ವಾಶ್ ಆಗ್ತಾ ಉಂಟು. ಮಚ್ ನೀಡೆಡ್ ವಾಶ್. ನೋಡಿ ಮಣ್ಣುಂಟು ನೋಡಿ.